ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಡಿಸೈನರ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಅದರಲ್ಲಿ ತುಂಬ ಚೆನ್ನಾಗಿರೋಂಥ, ನನಗೆ ಇಷ್ಟ ಆಗಿರುವಂಥ ಬ್ಲೌಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹೊಸ ಕಸ್ಟಮರ್ದೇನೆ ಈ ಬ್ಲೌಸ್ಗಳು. ಮತ್ತು ನಾನು ಈ ಬ್ಲೌಸ್ಗೆ ಎಷ್ಟು ತೊಗೊಂಡಿದ್ದೀನಿ ಮತ್ತು ಎಷ್ಟು ಇನ್ವೆಸ್ಟ್ ಆಯಿತು ಅದನ್ನೆಲ್ಲ ನಿಮಗೆ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಬಿಗಿನರ್ಸ್ಗಳು ಡಿಸೈನರ್ ಬ್ಲೌಸ್ಗೆ ನಾವು ಎಷ್ಟು ದುಡ್ಡು ತೊಗೋಬೇಕು, ಯಾವ ರೀತಿ ಲೆಕ್ಕ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮೊದಲು ನನಗೆ ನಮ್ಮ ಹಳೆ ಏರಿಯಾಯಿಂದನೂ ಬಟ್ಟೆಗಳು ಕೊಟ್ಟು ಕಳಿಸಿದ್ರು. ಮತ್ತು ಇಲ್ಲೂ ಕೂಡ 3 ಕಸ್ಟಮರ್ ನನಗೆ ಬಟ್ಟೆ ಕೊಟ್ಟಿದ್ರು. ಎಷ್ಟಾಗುತ್ತೋ ಅಷ್ಟೇ ತೊಗೊಂಡಿದ್ದೆ, ಯಾಕಂದರೆ 1 ವಾರ ಟೈಮ್ ಇದೆ. ಅದರಲ್ಲಿ ನಾನು ಸ್ಟಿಚಿಂಗ್ ಕೆಲಸನೂ ಮುಗಿಸಿ ಮನೆ ಕ್ಲೀನಿಂಗು, ಹಬ್ಬದ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಾಗಿತ್ತು. ಅದರಲ್ಲೂ ಇಬ್ಬರದಂತೂ ಸ್ಟಿಚ್ ಮಾಡೋದಕ್ಕಾಗಲೇ ಇಲ್ಲ. ಅವ್ರಿಗೆ ಹೇಳಿಬಿಟ್ಟೆ, ಆಗ್ತಾ ಇಲ್ಲ, ನಾನು ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ಮಾಡಿಕೊಡ್ತೀನಿ ಅಂತ. ಪಾಪ ಹಳೆ ಕಸ್ಟಮರ್ ಆಗಿರೋದ್ರಿಂದ ಆಯಿತು ಪರವಾಗಿಲ್ಲ ಅಂತ ಹೇಳಿದ್ರು. ಬನ್ನಿ ಈಗ ಕೆಲವೊಂದಷ್ಟು ಡಿಸೈನ್ ಬ್ಲೌಸ್ಗಳನ್ನ ತೋರಿಸ್ತೀನಿ. ಇದು ಬ್ಲೌಸಲ್ಲೇ ರೆಡಿ ವರ್ಕ್ ಆಗಿ ಬಂದಿರುತ್ತಲ್ಲ, ಆ ಥರ ಬ್ಲೌಸು. ಈ ಡಿಸೈನ್ಗೂ ಮೆಜರ್ಮೆಂಟ್ ಬ್ಲೌಸಲ್ಲಿರೋಂಥ ಡೀಪ್ ನೆಕ್ಕಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಕೆಲವು ಸಲ ತುಂಬ ಸಣ್ಣ ಇರೋರಿಗೆ ಜಾಸ್ತಿ ಬ್ರಾಡ್ ಇರೋವಂಥ ಡಿಸೈನ್ ಬಂದ್ಬಿಡುತ್ತೆ. ಇದು ಕೂಡ ಅದೇ ಥರನೇ ಆಗಿದ್ದು. ಬಟ್ ನನಗೆ ಅದು ಕಟ್ ಮಾಡ್ಕೊಳ್ಳುವಾಗ ವಿಡಿಯೋ ಮಾಡ್ಕೋಬೇಕು ಅನ್ನೋ ಐಡಿಯಾನೇ ಬರಲಿಲ್ಲ. ಬ್ಲೌಸು ಸ್ಟಿಚಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಈ ಥರದ್ದು ಏನಾದರೂ ಬ್ಲೌಸ್ ಬಂದರೆ ಖಂಡಿತ ನಿಮ್ಗೆ ಅದನ್ನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡನ್ನೂ ಕೂಡ ನಾನು ತೋರಿಸ್ತೀನಿ. ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿದ್ದು. ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ಸಿಲ್ಕ್ ಬ್ಲೌಸು, ರೇಷ್ಮೆ ಸೀರೆ ಬ್ಲೌಸ್ಗೆ ಗೋಲ್ಡನ್ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಮತ್ತು ಇದು ಇಲ್ಲಿನ ಹೊಸ ಕಸ್ಟಮರ್ ಬ್ಲೌಸು. ಡಿಸೈನ್ ಬ್ಲೌಸ್ ಬೇಕು ಅಂತ ಹೇಳಿದ್ರು. ನನ್ನ ಒಂದು ಫೋನಲ್ಲಿರುವಂಥ ಒಂದಷ್ಟು ಡಿಸೈನ್ ಪ್ಯಾಟರ್ನ್ಗಳನ್ನ ತೋರಿಸ್ದೆ. ಅವರು ಸ್ಲೀವ್ ಈ ಥರ ಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಂಡ್ರು. ಹಬ್ಬದ ದಿನ ಹಾಕ್ಕೊಂಡು ಕೂಡ ಬಂದಿದ್ರು ನಮ್ಮ ಮನೆಗೆ. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಕೂಡ. ಅವ್ರಿಗೂ ತುಂಬಾ ಇಷ್ಟ ಆಯಿತು. ಈ ಬ್ಲೌಸ್ಗೆ ನಾರ್ಮಲ್ ಸ್ಯಾರಿ ಕಲರ್ದು ಸಿಂಪಲ್ ಆಗಿರೋ ಲೇಸ್ ಕೊಟ್ಟಿದ್ದೀನಿ. ಮತ್ತು ಅಲ್ಲಿ ಚಿಕ್ಕದಾಗಿ ಟೈಯಿಂಗ್ ಕೊಟ್ಟಿದ್ದೀನಿ. ಒಂದು ಗೋಲ್ಡನ್ ಬಟನ್ನ ಇಟ್ಟಿದ್ದೀನಿ. ಸ್ಲೀವ್ ಮಾತ್ರ ಅದು ಬಫ್ ಸ್ಲೀವ್ ಬೇಕು ಅಂತ ಹೇಳಿದ್ರು. ಅದೇ ಥರನೇ ಸಣ್ಣದಾಗಿ ಪ್ಲಿಟ್ಸ್ನ ಕೊಟ್ಟು ಸ್ಲೀವ್ ಕೆಳಗಡೆನೂ ಪೈಪಿಂಗ್ ಕೊಟ್ಟಿದ್ದೀನಿ. ಅದ್ರ ಮೇಲ್ಗಡೆ ನಾವು ಲೆಂತ್ ಕಡಿಮೆ ಇದೆ ಅಂತೇಳಿ ಪ್ಯಾಚ್ ಕೊಟ್ಟಿದ್ದೆ. ಆ ಪ್ಯಾಚ್ ಕಾಣಬಾರ್ದು ಅಂತ ಅದ್ರ ಮೇಲೆ ಲೇಸ್ನ ಕೊಟ್ಟು ಕವರ್ ಮಾಡಿದ್ದೀನಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲೂ ನಾನು ಪ್ಯಾಚ್ ಮಾಡಿರೋದು ಕಾಣಿಸ್ತಾನೆ ಇರಲಿಲ್ಲ. ಒಳಗಡೆ ಕೂಡ ಲೈನಿಂಗಿಂದ ಕವರ್ ಮಾಡಿದ್ದೀನಿ. ಹಾಗಾಗಿ ಫಿನಿಶಿಂಗು ಚೆನ್ನಾಗೇ ಇತ್ತು. ಅವ್ರಿಗೂ ತುಂಬ ಇಷ್ಟ ಆಯಿತು. ಆ ಬ್ಲೌಸ್ಗೆ ನಾನು 500 ರೂಪಾಯಿ ತೊಗೊಂಡಿದ್ದೀನಿ. ಸ್ಯಾರಿ ಜಿಗ್ಜಾಗು ಫಾಲು ಎರಡೂ ಸೇರಿ 600 ರೂಪಾಯಿ ತೊಗೊಂಡಿದ್ದೀನಿ. ಇದು ಕೂಡ ಒಂದು ಗ್ರ್ಯಾಂಡಾಗಿ ಪ್ಯಾಚ್ ವರ್ಕ್ ಮಾಡಿರೋಂಥ ಬ್ಲೌಸೇನೆ. ನಾರ್ಮಲ್ ಲೇಸು ಮತ್ತು ಸ್ಟೋನ್ ಲೇಸ್ ಎರಡೂ ಕೊಟ್ಟು ಬಾರ್ಡ್ರಿಂದ ಪ್ಯಾಚ್ ವರ್ಕ್ ಮಾಡಿದ್ದೀನಿ. ಸ್ಲೀವ್ಗೆ ಸಿಂಪಲ್ಲಾಗಿ ಬಫ್ ಇಟ್ಟು ಸ್ಟೋನ್ ಲೇಸ್ನ ಕೊಟ್ಟಿದ್ದೀನಿ. ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಅವರು ಹೇಳಿದರು, ವರ್ಕ್ ಬೇಡ ಅಂದರೆ ಮಿಷಿನ್ ವರ್ಕು, ಆ್ಯರಿ ವರ್ಕ್ ಈಗ ಮಾಡ್ತೀವಲ್ಲ ಆ ಥರದ್ದೆಲ್ಲ ಬೇಡ, ನೀವು ಪ್ಯಾಚ್ ವರ್ಕಲ್ಲೇ ಏನಾದರೂ ಗ್ರ್ಯಾಂಡಾಗಿ ಡಿಸೈನ್ ಮಾಡಿಕೊಡಿ ಅಂತ ಈ ಥರ ಡಿಸೈನ್ ಮಾಡಿಕೊಟ್ಟಿದ್ದೀನಿ. ಈ ಬ್ಲೌಸ್ಗೆ 600 ರೂಪಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಇದು ಸ್ಟೋನ್ ಲೇಸ್ ಸ್ಟಿಚ್ ಮಾಡೋದು ತುಂಬ ಟೈಮ್ ತೊಗೊಳುತ್ತೆ. ಇದ್ದಿದ್ದು ಸ್ವಲ್ಪ ಟೈಮಲ್ಲೇ ಒಂದು 4 ಥರದ ಡಿಸೈನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೆ. ಇನ್ನೊಂದು ಕಾಮನ್ ಆಗಿ ಲೇಸ್ ವರ್ಕ್ ಮಾಡೋವಂಥದ್ದು, ಹಾಗಾಗಿ ಅದನ್ನು ನಾನೇನು ತೋರಿಸ್ಲಿಲ್ಲ. ಈ 3 ಬ್ಲೌಸ್ ನನಗೆ ತುಂಬ ಇಷ್ಟ ಆಯಿತು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ಗಳಲ್ಲಿ. ಅದಕ್ಕೆ ನಾನು ಅದು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ರೆಡಿಯಾಗಿರೋ ಬ್ಲೌಸ್ಗಳನ್ನೆಲ್ಲ ಕವರ್ನಲ್ಲಿ ಹಾಕಿ ಹೆಸರು ಬರೆದು ಕೊಡಬೇಕು. ನಮ್ಮ ಹಳೆ ಏರಿಯಾಯಿಂದ ಕೂಡ ನಮ್ಮ ಕಸ್ಟಮರ್ಗಳು ಬ್ಲೌಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಅದನ್ನು ಸ್ಟಿಚಿಂಗ್ ಆಗಿದೆ. ಅಲ್ಲಿ ಕೆಲವ್ರದ್ದು ಒಂದು 2 ಕಸ್ಟಮರ್ದು ನಂಗೆ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಈ ಸಲ. ಅವರು ಆಯಿತು ಪರವಾಗಿಲ್ಲ, ಗಣೇಶ ಹಬ್ಬದ ಅಷ್ಟೊತ್ತಿಗಾದ್ರೂ ಸ್ಟಿಚ್ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ಈಗ ಅವ್ರದ್ದು ರೆಡಿ ಮಾಡ್ತಾ ಇದ್ದೀನಿ. ಯಾವ ಥರ ಡಿಸೈನ್ ಎಲ್ಲ ಸ್ಟಿಚ್ ಮಾಡ್ತೀನಿ ಖಂಡಿತ ನಿಮಗೆ ವಿತ್ ಸ್ಟಿಚಿಂಗೇ ತೋರಿಸ್ತೀನಿ. ಏನಾಗ್ತಾ ಇದೆ ಅಂದರೆ ನನಗೀಗ ಮಿಷಿನ್ನು ಎಲ್ಲಿ ಇಟ್ಕೋಬೇಕು ಅನ್ನೋದೇ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಈಗ ನೀವು ನೋಡಿ, ನಾನು ಈ ಕಡೆ ಮಿಷಿನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಕ್ಯಾಮ್ರಾ ಯಾವ ಆ್ಯಂಗಲಲ್ಲಿ ಇಟ್ಕೋಬೇಕು, ಎಲ್ಲಿ ಫಿಕ್ಸ್ ಮಾಡ್ಕೋಬೇಕು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಮಿಷಿನ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಳ್ಳೋಣ ಅಂತಂದರೆ ನಾವು ಸ್ಟಿಚ್ ಮಾಡುವಾಗ ಮಿಷಿನ್ನು ವೈಬ್ರೇಟ್ ಆಗುತ್ತಲ್ಲ, ಕ್ಯಾಮ್ರಾ ಕೂಡ ಅಲುಗಾಡ್ತಾ ಇರುತ್ತೆ. ಹಾಗಾಗಿ ಮಿಷಿನ್ಗೂ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ನನಗೆ ಆ ಪ್ರಾಬ್ಲಮಿಂದ ನಿಮಗೆ ಸ್ಟಿಚಿಂಗ್ ವಿಡಿಯೋನ ಶೇರ್ ಮಾಡೋಕ್ಕಾಗ್ತಾ ಇಲ್ಲ. ನೋಡೋಣ, ನಾನು ಸ್ವಲ್ಪ ಐಡಿಯಾ ಮಾಡ್ತಾ ಇದ್ದೀನಿ. ಇಲ್ಲ ಮಿಷಿನೇ ಪ್ಲೇಸ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮೇಲ್ಗಡೆ ರೂಮಲ್ಲಿ ಹಾಕ್ಕೊಂಡ್ರೆ ಅಲ್ಲಿ ಕಟಿಂಗ್ ಟೇಬಲ್ ಇದೆ, ಟ್ರೈಪಾಡಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ಕೋಬೋದಾ ಸ್ವಲ್ಪ ನಾನು ಕೂಡ ನೋಡ್ತಾ ಇದ್ದೀನಿ. ನನಗೆ ಈ ಜಾಗಗಳು ಕಂಫರ್ಟಬಲ್ ಆಗಿ ಸೆಟ್ ಆಗಿದ ತಕ್ಷಣ ನಿಮಗೆ ಸ್ಟಿಚಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ತುಂಬ ಸಲ ತುಂಬ ದಿನದಿಂದ ಕೇಳ್ತಾನೆ ಇದ್ದೀರಾ. ಖಂಡಿತ ನಾನು ಕೂಡ ಮತ್ತೆ ಟೈಲರಿಂಗ್ ಕ್ಲಾಸಸ್ ವಿಡಿಯೋನ ಖಂಡಿತ ಶುರು ಮಾಡ್ತೀನಿ. ಅದು ನೋಟ್ಸ್ಗಳೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನನಗೂ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಆದಷ್ಟು ಬೇಗ ನಿಮಗೆ ಟೈಲರಿಂಗ್ ಕ್ಲಾಸ್ ನೋಟ್ಸ್ ವಿತ್ ವಿಡಿಯೋ ಖಂಡಿತ ಶೇರ್ ಮಾಡ್ತೀನಿ. ಕವರ್ ಮೇಲೆ ಹೆಸರು ಬರೆದಿದ್ದೀನಿ. ನಾನು ಅವ್ರ ಫೋನ್
ಫೋನ್ ಮಾಡ್ತೀನಿ, ಗಂತಿ ಅಂಗಡಿ ಹತ್ರ ಇದ್ರೆ ಅವ್ರಿಗೆ ಹೇಳ್ತೀನಿ, ಅದು ನೋಡ್ಬಿಟ್ಟು ಅವ್ರಿಗೆ ಕೊಡಿ. ಇದು ಯಾರು ಇದು ಬಟ್ಟೆಗಾರ ಅವ್ರದ್ದು. ಮಾಡಿ ಮೇಲೆ ಇಲ್ಲ ಅಲ್ಲೇ ಹೋಗಿ ಕೊಡಂಗಿದ್ರೆ ಕೊಡಿ, ಅಲ್ಲೇ ಕೊಟ್ಬಿಡ್ತೀನಿ ನಾನು. ಹೇಳ್ತೀನಿ ಅಮ್ಮನಿಗೆ. ಈ ಬ್ಯಾಗಲ್ಲಿ ಹಾಕೊಟ್ಟಿರ್ತೀನಿ, ಬರುವಾಗ ಏನಾದ್ರು ತಗೋಬರ್ಕಾಗುತ್ತೆ. ಅದೇ ಇದು ವರಲಕ್ಷ್ಮಿ ಅಂತ ಬರ್ದಿದ್ದೀನಿ. ಅದೇ ನನಗೆ ಬ್ಲೌಸ್ ಎಮ್ಮಿ ಮಾಡ್ಕೊಡ್ತಾ ಇರಲ್ಲ ವರ, ಅವ್ರಿಗೆ ಹೇಳ್ತೀನಿ, ಇದನ್ನ ಅವ್ರಿಗೆ ಕೊಡಿ, ಎಲ್ಲೋ ಕಲರ್. ಹೇಳ್ತೀನಿ ಅವ್ರಿಗೆ. ಇದು ಅಲ್ಲೇ ಇನ್ನೊಬ್ರು ಮಂಗಳ ಅಂತ ಬರ್ದಿದ್ದೀನಿ, ಮಂಗಳ ಅಂತ. ಹೆಸರೆಲ್ಲ ಬರೆದು ಸಪ್ರೇಟ್ ಆಗಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ನಮ್ಮ ಹಳೆ ಕಸ್ಟಮರಿಂದ ಬಟ್ಟೆ ಕಳಿಸಿದ್ರು, ಅವ್ರದ್ದೆಲ್ಲರದೂ ಇವತ್ತು ಕೊಟ್ಟು ಕಳಿಸ್ತಾ ಇದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ 1 ವಾರ ಸ್ಟಿಚಿಂಗ್ ಕೆಲಸ ಮಾಡಿದ್ದೀನಿ. 1 ವಾರದಲ್ಲಿ 3,000 ರೂಪಾಯಿ ನಾನು ಅರ್ನಿಂಗ್ಸ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಇತ್ತು ಸ್ಟಿಚಿಂಗ್ದೆಲ್ಲ, ಅದನ್ನೆಲ್ಲ ಕಳಿಸಿದರೆ ಇನ್ನೂ ಒಂದು 2,000 ರೂಪಾಯಿ ಅಷ್ಟು ದುಡ್ಡು ಬಂದಿರ್ತಾ ಇತ್ತು. ಏನು ಮಾಡೋದು, ಟೈಮ್ ಕೂಡ ಬೇಕಲ್ವಾ. ನಾವು ಒಂದು ಬ್ಲೌಸ್ಗೆ ಕೂಲಿ ಎಷ್ಟು ತೊಗೋತೀವಿ, ಅದ್ರ ಮೇಲೆ ಈ ಲೇಸ್ಗಳಿಗೆ, ಬಟನ್ಗೆ, ಇದಕ್ಕೆಲ್ಲ ಎಷ್ಟು ದುಡ್ಡಾಗಿದೆ, ಒಂದು ಬ್ಲೌಸ್ಗೆ ಎಷ್ಟು ಖರ್ಚಾಗಿದೆ ಅದನ್ನು ಲೆಕ್ಕ ಹಾಕ್ಕೊಂಡು ಅದ್ರ ಮೇಲೆ ಈ ಡಿಸೈನ್ ಫಿನಿಷಿಂಗ್ ಮಾಡೋದಕ್ಕೆ ನಿಮಗೆ ಎಷ್ಟು ಟೈಮ್ ಆಯಿತು ಅದನ್ನು ಕೂಡ ಲೆಕ್ಕ ತಗೊಳ್ಳಿ. ಯೂಶಲಿ ಒಂದು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದರೆ 40 ನಿಮಿಷ ಸಾಕು. ಇನ್ನೂ ಸ್ವಲ್ಪ ಬಿಗಿನರ್ಸು ನಿಧಾನಕ್ಕೆ ಸ್ಟಿಚ್ ಮಾಡ್ತಾರೆ ಅಂದರೆ 1 ಅವರ್ ಆಗುತ್ತೆ. ಅದರಲ್ಲಿ ಈ ಡಿಸೈನ್ಗೆ ನಮಗೆ ಎಷ್ಟು ಟೈಮ್ ಹಿಡಿತು ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಒಂದು ಬ್ಲೌಸ್ಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಮನೆ ಕೆಲಸ ಎಷ್ಟೇ ಇದ್ದರೂ ಪ್ರತಿದಿನ 3 ಬ್ಲೌಸ್ ಅಂತೂ ಸ್ಟಿಚ್ ಮಾಡಲೇಬೇಕು ಅಂತ ಅನ್ನೋರು, ಇದ್ರ ಬಗ್ಗೆ ಯೂಸ್ಫುಲ್ ಟಿಪ್ಸ್ಗಳು ನಿಮಗೆ ಬೇಕು ಅನ್ನೋ ಹಾಗಿದ್ದರೆ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ, ಆಯಿತಾ?